ವಿನಾಶಕ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಹಳ್ಳ ಹಿಡಿದಿದೆ. ವಿಶ್ವದ ಹಲವು ದೇಶಗಳ ಎದುರು ಸಾಲಕ್ಕಾಗಿ ಭಿಕ್ಷೆ ಬೇಡುವಂತಾಗಿದೆ. ನಾಚಿಕೆಯಿಂದ ತಲೆ ತಗ್ಗಿಸುವಂತೆ ಆಗಿದೆ ಅಂತ ಸ್ವತಃ ಪಾಕ್ ಪ್ರಧಾನಿ ಶರೀಫ್ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನ ಪರಮಾಣು ಶಕ್ತಿಯನ್ನ ಹೊಂದಿರುವಂತಹ ದೇಶವಾಗಿದ್ದು ಸಣ್ಣ ಪುಟ್ಟ ಆರ್ಥಿಕ ಅಗತ್ಯತೆಗಳಿದ್ರೂ ಕೂಡ ಬೇರೆಯವರನ್ನ ಅವಲಂಬಿಸಿರುವುದು ಈಗ ವಿಪರ್ಯಾಸವಾಗಿದೆ. ಚೀನಾ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಪಡೆದಂತಹ ಸಾಲದ ಬಡ್ಡಿ ಕಟ್ಟುವುದೇ ದೊಡ್ಡ ಹೊರೆಯಾಗಿದೆ. ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಈಗ ಜನಸಾಮಾನ್ಯರು ಹಿಟ್ಟು, ಬೇಳೆ ಮತ್ತು ವಿದ್ಯುತ್ಗಾಗಿ ಪರದಾಡುವಂತಾಗಿದೆ. ಕಳೆದ ಹಲವು ವರ್ಷಗಳಿಂದ ನಡೀತಾ ಇರುವಂತಹ ರಾಜಕೀಯ ಕಿತ್ತಾಟಗಳು ಹೂಡಿಕೆದಾರರ ವಿಶ್ವಾಸವನ್ನ ಕುಗ್ಸಿವೆ. ದೇಶದ ಬಳಿ ಕೇವಲ ಕೆಲವೇ ವಾರಗಳ ಆಮದಿಗೆ ಸಾಕಾಗುವಷ್ಟು ಮಾತ್ರ ಡಾಲರ್ ಸಂಗ್ರಹ ಇದೆ. ಇನ್ನು ಶಹಬಾಜ್ ಶರೀಫ್ ಅವರು ದೇಶದ ಉದ್ಯಮಿಗಳು ಮತ್ತು ಶ್ರೀಮಂತರು ಹೆಚ್ಚಿನ ತೆರಿಗೆ ಪಾವತಿಸುವ ಮೂಲಕ ಮತ್ತು ಸರ್ಕಾರವು ಅನಗತ್ಯ ವೆಚ್ಚಗಳನ್ನ ಕಡಿತಗೊಳಿಸುವ ಮೂಲಕ ಈ ದೇಶವನ್ನ ಈ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಕರೆ ನೀಡಿದ್ದಾರೆ. ಪಾಕಿಸ್ತಾನದ ಆರ್ಥಿಕ ಕುಸಿತವು ಈಗ ಕೇವಲ ಆ ದೇಶಕ್ಕೆ ಸೀಮಿತವಾಗಿಲ್ಲ. ಅದರ ನೆರೆಹೊರೆಯ ರಾಷ್ಟ್ರವಾಗಿ ಭಾರತದ ಮೇಲೆ ಇದು ನೇರ ಮತ್ತು ಪರೋಕ್ಷ ಪರಿಣಾಮಗಳನ್ನ ಬೀರ್ತಾ ಇದೆ ಅಂತ ತಜ್ಞರು ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದ ಆಡಳಿತಗಾರರು ಆಂತರಿಕ ಆರ್ಥಿಕ ಬಿಕ್ಕಟ್ಟು ಮತ್ತು ಜನರ ಆಕ್ರೋಶದಿಂದ ಗಮನ ಬೇರೆಡೆ ಸೆಳೆಯೋಕೆ ಈಗ ಭಾರತದ ವಿರುದ್ಧ ಗಡಿಯಲ್ಲಿ ಉದ್ವಿಗ್ನತೆ ಸೃಷ್ಟಿಸುವ ಅಥವಾ ಉಗ್ರವಾದವನ್ನ ಪ್ರಚೋದಿಸುವಂತಹ ಸಾಧ್ಯತೆ ಇರುತ್ತೆ. ಪಾಕಿಸ್ತಾನವು ಸಂಪೂರ್ಣವಾಗಿ ವಿಫಲ ರಾಷ್ಟ್ರವಾದ್ರೆ ಅಲ್ಲಿನ ಪರಮಾಣು ಶಸ್ತ್ರಾಸ್ತ್ರಗಳು ಉಗ್ರರ ಕೈ ಸೇರುವಂತಹ ಸಾಧ್ಯತೆ ಇದೆ. ಇದು ಭಾರತಕ್ಕೆ ದೊಡ್ಡ ತಲೆನೋವಾಗಬಹುದು. ಒಂದ್ ವೇಳೆ ಪಾಕಿಸ್ತಾನದಲ್ಲಿ ಆಹಾರಕ್ಕಾಗಿ ದಂಗೆಗಳು ನಡೆದು ಪರಿಸ್ಥಿತಿ ಕೈ ಮೀರಿದ್ರೆ ಗಡಿ ಭಾಗದ ಜನರು ಜೀವ ಕಳೆದುಕೊಳ್ಳೋಕು ಈಗ ಭಾರತದ ಕಡೆಗೆ ನುಸುಳುವಂತಹ ಸಾಧ್ಯತೆ ಇರುತ್ತೆ. ಇದು ಭಾರತದ ಗಡಿ ಭದ್ರತೆ ಮತ್ತು ಸಂಪನ್ಮೂಲಗಳ ಮೇಲೆ ಒತ್ತಡ ಹೇರಬಹುದು. ಪಾಕಿಸ್ತಾನದ ಬಳಿ ಡಾಲರ್ ಇಲ್ಲದೆ ಇರೋದ್ರಿಂದ ಈಗ ಅವರು ಭಾರತದಿಂದ ಅಗತ್ಯ ವಸ್ತುಗಳನ್ನ ಆಮದು ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಕಳೆದುಕೊಂಡಿದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಆರ್ಥಿಕ ಅಸ್ಥಿರತೆ ಉಂಟಾದ್ರೆ ಈ ವಲಯಕ್ಕೆ ಬರುವಂತಹ ವಿದೇಶಿ ಹೂಡಿಕೆದಾರರು ತುಸು ಹಿಂಜರಿಬಹುದು. ಇದು ಪರೋಕ್ಷವಾಗಿ ಈಗ ಭಾರತದ ಮೇಲೂ ಕೂಡ ಪರಿಣಾಮ ಬೀರಬಹುದು. ಇದರ ಜೊತೆಗೆ ಪಾಕಿಸ್ತಾನ್ ಸಾಲ ತೀರಿಸಲಾಗದೆ ಹೋದ್ರೆ ಚೀನಾ ಅಲ್ಲಿನ ಬಂದರು ಮತ್ತು ಆಯಕಟ್ಟಿನ ಜಾಗಗಳನ್ನ ವಶಪಡಿಸಿಕೊಳ್ಳಬಹುದು. ಭಾರತದ ನೆರೆಹೊರೆಯಲ್ಲಿ ಚೀನಾದ ಈ ಪ್ರಾಬಲ್ಯ ಭಾರತದ ಭದ್ರತೆಗೆ ಸವಾಲಾಗಬಹುದು. ಇನ್ನು ಅಮೆರಿಕ ಡಾಲರ್ ಎದುರು ಪಾಕಿಸ್ತಾನದ ಮೌಲ್ಯ ದಾಖಲೆ ಮಟ್ಟದಲ್ಲಿ ಕುಸಿದಿದ್ದು ಆಮದು ಮಾಡಿಕೊಳ್ಳುವಂತಹ ವಸ್ತುಗಳು ವಿಪರೀತ ತುಟ್ಟಿಯಾಗಿವೆ. ಪಾಕಿಸ್ತಾನವು ತನ್ನ ಜಿಡಿಪಿಯ ಬಹುದೊಡ್ಡ ಭಾಗವನ್ನ ಈಗ ಸಾಲದ ಬಡ್ಡಿ ಕಟ್ಟಲಿಕ್ಕೆ ವ್ಯಯಿಸ್ತಾ ಇದೆ. ಒಟ್ಟಿನಲ್ಲಿ ಪಾಕಿಸ್ತಾನವು ತನ್ನ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಆರ್ಥಿಕ ಹಂತದಲ್ಲಿದೆ. ಸುಧಾರಣೆಗಳಿಲ್ಲದೆ ಈ ಸುಳಿಯಿಂದ ಹೊರಬರುವುದು ಅಸಾಧ್ಯದ ಮಾತು ಅಂತ ಹೇಳಲಾಗ್ತಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.